JWK2 ಮಕೆಡೋಮಿಯಾ ಗ್ರಾಫ್ಟೆಡ್ ಪ್ಲಾಂಟ್ ರಂಗಣ್ಣ ಇದು. ಹಾಂ ಸರ್. ಇದು ನಾವು ಆಗಸ್ಟ್ 2024 ಪ್ಲಾಂಟಿಂಗ್ ಮಾಡಿದ್ವಿ. ನೀವು ಇದನ್ನ 7 ತಿಂಗಳಿದ್ದಾಗ ತೆಗ್ದಿದ್ರೆ ಇದು. ಹೌದು ಸರ್. ಆ ಟೈಮಲ್ಲಿ ಮೋಸ್ಟ್ಲಿ ಇಷ್ಟಿತ್ತು ಅನ್ಸುತ್ತೆ. ಈಗ ನೋಡಿ ಹೆಚ್ಚು ಕಮ್ಮಿ 6 ಅಡಿ ಬೆಳೆದಿದೆ, 2 ಮೀಟ್ರ್ ಬೆಳೆದಿರ್ಬೋದು. ಇದು ವೆರಿ ಹಾರ್ಡಿ ಪ್ಲಾಂಟ್. ಇದ್ರದ್ದು ಏನು ಇಂಪಾರ್ಟೆನ್ಸ್ ಅಂದರೆ ಇದು ನಿಮಗೆ ಡ್ರೈ ಕ್ಲೈಮೇಟಲ್ಲಿ ಸೂಟಬಲ್ ಆಗೋಂಥ ವೆರೈಟಿ. ಇದು ಡ್ರೈ ಸ್ವಲ್ಪ ಹೈ ಟೆಂಪ್ರೇಚರು ಆ ಥರ ನೋಡಿ. ಇದ್ರದ್ದು ಲೀಫ್ ಟೆಕ್ಸ್ಚರ್ ನೋಡಿ, ವೆರಿ ಹಾರ್ಡ್ ಲೀಫ್ ಇದು ನೋಡಿ. ತಾನ್ಸ್ ಇದೆ ಅಂದರೆ ಇಟ್ ಇಸ್ ಮಾಡಿಫಿಕೇಶನ್ ಆಫ್ ಲೀಫು. ತುಂಬ ಸ್ಟ್ರಕ್ಚರ್ ಎಷ್ಟು ನಿಮಗೆ ಹಾರ್ಡ್ ಇದೆ ಅಂದರೆ ಯಾವುದೇ ಒಂದು ಇನ್ಸೆಕ್ಟ್ ಪಿಯರ್ಸ್ ಮಾಡೋಕ್ಕಾಗಲ್ಲ. ಆಮೇಲೆ ಇದ್ರದ್ದು ಇನ್ನೊಂದೇನು ವಿಶೇಷ ಅಂದರೆ ಇದು ನಟ್ ಸೈಜ್ ಮಾತ್ರ ತುಂಬ ವೆರಿ ವೆರಿ ಬಿಗ್ ಬೋಲ್ಡ್ ನಟ್ ಸೈಜ್. ಇದು ನಿಮ್ಗೆ ಆಲ್ಮೋಸ್ಟ್ ಒಂದು ಫಸ್ಟ್ ಗ್ರೇಡ್ ನಟ್ಸ್ 20-25 mm, 22 mm, 17 mm ಇನ್ಸೈಡ್ ಕರ್ನಲ್ಲೇ ನಿಮಗೆ ಆ ಒಂದು ಬರೋಂಥ ಒಂದು ಕ್ವಾಲಿಟಿ ಬರೋಂಥ ಒಂದು ವೆರೈಟಿ. ಆಮೇಲೆ ಇದು ತುಂಬ ರೆಸಿಸ್ಟೆಂಟ್ ವೆರೈಟಿ. ಇಷ್ಟು ನಿಮಗೆ ವಿಗರ್ ಬರೋಕ್ಕೆ ಕಾರಣ ಅಂತ ಕೇಳ್ಬೋದು. ಸುಮಾರು ಜನ ಕೇಳ್ತಾರೆ, ಏನು ಸರ್ ನೀವು 1 ವರ್ಷ 1.5 ವರ್ಷ 2 ತಿಂಗಳು ತೋರಿಸ್ತೀರಾ? ನಾವೆಲ್ಲ ಕೆಲವು ಕಡೆ ತಗೊಂಡಿದ್ದೀವಿ, 3 ವರ್ಷ ಆದರೂ 2 ವರ್ಷ ಆದರೂ ನಿಮಗೆ ಗ್ರೋತ್ ಬಂದಿಲ್ಲ ಅಂತ ಹೇಳ್ತಾರೆ. ನೋಡಿ ಇದು ಏನಂದರೆ ನೋಡಿ, ರೂಸ್ಟಾಕ್ ನೋಡಿ, ಇಲ್ಲಿಂದ ಕೆಳಗಡೆ ರೂಸ್ಟಾಕು. ಇದು ರೂಸ್ಟಾಕ್ ಇದೆಯಲ್ಲ, ವರ್ಲ್ಡ್ ಫೇಮಸ್ ರೂಸ್ಟಾಕು 695K ಅಂತ. ಇದು ಬಿಲಾಂಗ್ಸ್ ಟು ಆ 695K ಏನಿದೆ, ಇಟ್ ಬಿಲಾಂಗ್ಸ್ ಟು ಟೆಟ್ರೋಫಿಲಾ ಫ್ಯಾಮಿಲಿ. ತುಂಬ ಹೈಲಿ ರೆಸಿಸ್ಟೆಂಟ್ ವೆರೈಟಿ ಅದು. ಆಮೇಲೆ ತುಂಬ ವಿಗರ್ ಇದೆ. ರೂಟ್ ಸಿಸ್ಟಮ್ ತುಂಬ ಅಡಾಪ್ಟಬಲ್ ರೂಟ್ ಸಿಸ್ಟಮ್ಮು. ಆಮೇಲೆ ತುಂಬ ಡಿಸೀಸ್ ರೆಸಿಸ್ಟೆಂಟು ಪ್ರೆಸಿಸ್ಟೆನ್ಸ್ ಇರೋಂಥ ಒಂದು ವೆರೈಟಿ. ಸೊ ಆ ರೂಸ್ಟ್ ಹಾಕಿರೋದ್ರಿಂದ ಈ ಒಂದು ಮೇನ್ ಪ್ಲ್ಯಾಂಟ್ ಏನಿದೆ JWK2ಗೆ ಎಷ್ಟು ವಿಗರ್ ಕೊಡ್ತಾ ಇದೆ ನೋಡಿ ಸ್ನೇಹಿತರೆ. 12 ತಿಂಗಳು + 2 14 ತಿಂಗಳು ಗಿಡ ಇದು. ನಾವು ಹೆಚ್ಚು ಕಮ್ಮಿ ಆಗಸ್ಟ್ 2024 ಮಾಡಿದ್ದು. ಎಷ್ಟು ವೆಗರಸ್ ಆಗಿ ಎಷ್ಟು ತುಂಬ ಚೆನ್ನಾಗಿ ಬಿಟ್ಟಿದೆ ನೋಡಿ. ಅಲ್ಲಿ ಮಧ್ಯಾಹ್ನ ಹಾಕಿದ್ದೀವಿ, ಸ್ವಲ್ಪ ಅದು ನೆರಳಾಗುತ್ತೆ. ನೆರಳಲ್ಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ, ಅಬ್ಸರ್ವ್ ಮಾಡಿ ಸ್ವಲ್ಪ. ನಾವು ಅದಕ್ಕೆ ಕೆಲವರು ಅಡಿಕೆ ತೋಟ ಬಾರ್ಡ್ರಲ್ಲೆಲ್ಲ ಹಾಕೋದಕ್ಕೆ ನಾವು ಡಿಸ್ಕರೇಜ್ ಮಾಡ್ತೀವಿ, ಯಾಕೆ ನೆರಳಲ್ಲಿ ಚೆನ್ನಾಗಿ ಬರಲ್ಲ. ಇದಕ್ಕೆ ಸನ್ಲೈಟ್ ಬೇಕು. ಎಲ್ಲಿ ಸನ್ಲೈಟ್ ಚೆನ್ನಾಗಿ ಬರುತ್ತೆ ಅಲ್ಲಿ ಚೆನ್ನಾಗಿ ಬರುತ್ತೆ, ತುಂಬ ಇದು ಗ್ರೋತ್ ಚೆನ್ನಾಗಿರುತ್ತೆ. ಓಕೆ ಸರ್.